ದಂಪತಿ ಬಂದು ತೊಟ್ಟಿಲು ಕಟ್ಟಿದ್ದು ಈ ಆಲದ ಮರಕ್ಕೆ. ಆದರೆ ಈ ಆಲದ ಮರಕ್ಕೆ ತೊಟ್ಟಿಲು ಕಟ್ಟುವ ಸಂಪ್ರದಾಯ, ಆ ಮೂಲಕ ಮಕ್ಕಳಾಗುತ್ತವೆ, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಮಾತ್ರ ಪಡೆದವರಿಗೆ ಗಂಡು ಮಗುವಾಗುತ್ತದೆ ಅನ್ನುವ ನಂಬಿಕೆ ಬರುವುದಕ್ಕೆ ಕಾರಣ ಇದರ ಹಿಂದೆ ಇರುವ ಒಂದು ಕಥೆ. ಈ ಘಟನೆ ನಡೆದಿದ್ದು 1860ರ ಆಸುಪಾಸಿನಲ್ಲೇ. ಹುತಾತ್ಮನಾದ ಒಬ್ಬ ವೀರ ಸ್ವಾತಂತ್ರ್ಯ ಯೋಧನನ್ನೇ ತಾನು ಮಗುವಾಗಿ ಪಡೆಯುತ್ತೇನೆನ್ನುವ ಕನಸು ಕಂಡಿದ್ದ ಹೆಣ್ಣು ಮಗಳಿಗೆ ಗರ್ಭಪಾತವಾಗುತ್ತದೆ. ಆದರೆ ಅದನ್ನು ನಂಬಲೊಲ್ಲದ ಅವಳು ಹುಚ್ಚು ಹಿಡಿದು ಇದೇ ಆಲದ ಮರದ ಬಳಿ ಬಂದು ಬಾಳತೊಡಗುತ್ತಾಳೆ. ಊರವರಿಂದ ದೂರಾಗುತ್ತಾಳೆ. ತನ್ನ ಮಗು ಇನ್ನೂ ಬದುಕಿದೆ ಎಂಬ ನಂಬಿಕೆಯಲ್ಲಿ ಇದೇ ಆಲದ ಮರಕ್ಕೆ ತೊಟ್ಟಿಲು ಕಟ್ಟುತ್ತಾಳೆ. ಆದರೆ ಅದೇನು ಅಚ್ಚರಿ, ಕೆಲವೇ ಸಮಯದಲ್ಲಿ ಅವಳ ಹುಚ್ಚು ದೂರಾಗುತ್ತದೆ. ಆಕೆ ಅದಾದ ಕೆಲವೇ ತಿಂಗಳುಗಳಲ್ಲಿ ಬಸುರಾಗಿ ಸುಂದರ ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಅಲ್ಲಿಂದ ಆರಂಭವಾದ ಈ ನಂಬಿಕೆ ಜನರನ್ನ ಇಲ್ಲಿಗೆ ಸೆಳೆದು ತರಲಾರಂಭಿಸಿತು. ಆ ವೀರ ಯೋಧನನ್ನೇ ಆಕೆ ತನ್ನ ಮಗನಾಗಿ ಪಡೆದಿದ್ದಳೆನ್ನುವ ನಂಬಿಕೆ ಜನರಲ್ಲಿ ಬೆಳೆಯಲಾರಂಭಿಸಿತು. ಮಕ್ಕಳಾಗದವರು ಈ ಸ್ವಾತಂತ್ರ್ಯ ಯೋಧನ ಆಲದ ಮರದ ಬಳಿ ಬಂದು ಪ್ರಾರ್ಥಿಸತೊಡಗಿದರು. ಆ ಯೋಧ ದೈವೀ ರೂಪ ಪಡೆದ. ಯಾರ ಮಕ್ಕಳಾಗುದಿಲ್ಲ ಅವ್ರ ಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಎಣ್ಣೆ ಹೂವು ತಗೊಂಡು ಬಂದು ಪೂಜೆ ಮಾಡೇ ಬೇಡ್ಕೊಂಡು ಹೋಗ್ತಾರ್ರಿ. ಯಾವಾಗ ಮಗು ಆಗ್ತೈತಿ ಅವಾಗ 3 ತಿಂಗಳನ್ಯಾಗ ಬಂದು ಅವ್ರ ಬೇಡಿಕೆ ಕೊಟ್ಟು ಹೋಗ್ತಾರ್ರಿ. ಇಲ್ಲಿ ಕೇವಲ ಸ್ವಾತಂತ್ರ್ಯ ಸಂಗ್ರಾಮದ ನೆನಪನ್ನು ನೀಡಬೇಕಿದ್ದ ಈ ಸ್ಥಳ ಇದೀಗ ದೈವ ಭಕ್ತರನ್ನು ಸೆಳೆಯುತ್ತಿದೆ. ಈ ಸ್ಥಳದ ವೈಶಿಷ್ಟ್ಯತೆ ಏನಂದ್ರೆ, ಇಲ್ಲಿ ಎಲ್ಲಾ ಭಕ್ತರು ಪ್ರತಿ ವರ್ಷ ಒಂದು ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ. ನಂತರ ಇಲ್ಲಿ ಮಕ್ಕಳಾಗದೇ ಇರುವಂಥವ್ರು ಏನಾದರೂ ತೊಟ್ಲ ಕಟ್ಟು ಹೋದರೆ ಅವರಿಗೆ ಮಕ್ಕಳಾಗ್ತದೆ. ಇದು ಸಾಕಷ್ಟು ನಾವು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ. ಹೀಗೆ ದೇವರ ಶಕ್ತಿ ಜೊತೆಗೆ ಸ್ವಾತಂತ್ರ್ಯ ವೀರ ಯೋಧನ ದೈವಿ ಪವಾಡಗಳು ನಡೆಯುತ್ತಿರುವ ಈ ಸ್ಥಳ ಯಾವುದು? ಆ ವೀರ ಯೋಧ ಯಾರು? ಹೀಗೆ ತನ್ನ ಶಕ್ತಿಯನ್ನ ಪ್ರದರ್ಶಿಸುತ್ತಿರುವ ಇದು ವೀರ ಯೋಧ ಸಂಗೊಳ್ಳಿ ರಾಯಣ್ಣನ ಆಲದ ಮರ ಎಂದೇ ಪ್ರಸಿದ್ಧ. ಸಂಗೊಳ್ಳಿ ರಾಯಣ್ಣ ಅಕ್ಷರಶಃ ಅನಕ್ಷರಸ್ಥ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಕುಗ್ರಾಮದಿಂದ ಬಂದಂತ ಸಂಗೊಳ್ಳಿ ರಾಯಣ್ಣ ಇವತ್ತು ದೈವಿ ಪುರುಷನಾಗಿದ್ದಾನೆ. ಕೆಚ್ಚೆದೆಯ ವೀರ ಯೋಧ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿದ್ದ ವೀರ ಭಂಟ ಈ ಸಂಗೊಳ್ಳಿ ರಾಯಣ್ಣ. ರಾಣಿ ಚೆನ್ನಮ್ಮನಿಗೆ ಬೆಂಬಲವಾಗಿ ನಿಂತಿದ್ದ ಈ ಯೋಧ ಚೆನ್ನಮ್ಮನ ಬಂಧನದ ನಂತರ ಬ್ರಿಟಿಷರ ವಿರುದ್ಧ ಹೋರಾಡಲು ತನ್ನದೇ ಆದ ಸೈನ್ಯವನ್ನ ಕಟ್ಟಿದ. ಗೆರಿಲ್ಲಾ ಮಾದರಿ ಯುದ್ಧಕ್ಕೆ ಆ ಸೈನ್ಯವನ್ನ ತಯಾರು ಮಾಡಿದ. ತನ್ನ ಹತ್ತಿರದ ಸಂಬಂಧಿ ಲಕ್ಕಪ್ಪನ ಕುತಂತ್ರಕ್ಕೆ ಸಿಕ್ಕಿ ಬ್ರಿಟಿಷರ ಕೈಗೆ ಸೆರೆ ಸಿಕ್ಕ ಸಂಗೊಳ್ಳಿ ರಾಯಣ್ಣನ ಕಥೆ ನಮಗೆಲ್ಲ ಗೊತ್ತಿದೆ. ಆದರೆ ಸಂಗೊಳ್ಳಿ ರಾಯಣ್ಣನಿಗೂ ಈ ಆಲದ ಮರಕ್ಕೂ ಸಂಬಂಧ ಹೇಗೆ?